ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 50 ಓವರ್ಗಳ ಪಂದ್ಯದಲ್ಲೂ ಟಿ20 ಶೈಲಿಯಲ್ಲಿ ಬ್ಯಾಟಿಂಗ್ ಆಡಿದ ವೈಭವ್ ಸೂರ್ಯವಂಶಿ. ಇನ್ನು ಟೀಂ ಇಂಡಿಯಾ ಜರ್ಸಿಯಲ್ಲಿ ಮತ್ತದೇ ತಪ್ಪು ಮಾಡಿದ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಹೇಗಿತ್ತು ವೈಭವ್ ಅವರ ಆಟ ಮತ್ತು ಅಬ್ಬರದ ಆಟ ಹೇಗಿತ್ತು ಅಫ್ಘಾನಿಸ್ತಾನ ಎ ತಂಡದ ವಿರುದ್ಧ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೇ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹಾಗೆ ನಿಮ್ಮ ಪ್ರಕಾರ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು 15 ವರ್ಷದ ವೈಭವ್ ಸೂರ್ಯವಂಶಿ ಮೇಲೆ ಅತಿಯಾದ ನಿರೀಕ್ಷೆಗಳ ಹೊರ ಹಾಕಬಾರದು ಎಂದು ಭಾರತ ತಂಡದ ಮಾಜಿ ನಾಯಕ ಆಗಿರುವಂತಹ ಸೌರವ್ ಗಂಗೂಲಿ ಆದರೆ ಎಚ್ಚರಿಸಿದರು. ಹೌದು ಸ್ನೇಹಿತರ, ವೈಭವ್ ಅವರಂತ ಪ್ರತಿಭಾನ್ವಿತ ಯುವ ಕ್ರಿಕೆಟಿಗನಿಗೆ ತನ್ನದೇ ಆದ ರೀತಿಯಲ್ಲಿ ಹೊಂದಿಕೊಳ್ಳಲು ಅವಕಾಶ ನೀಡಬೇಕು ಎಂದು ಸೌರವ್ ಗಂಗೂಲಿ ಆದರೆ ಹೇಳಿದ್ದರು. ಆದರೆ ವೈಭವ್ ಸೂರ್ಯವಂಶಿ ಸ್ವತಃ ಪ್ರತಿದಿನ ತನ್ನ ಮೇಲೆ ನಿರೀಕ್ಷೆಗಳನ್ನು ಹೆಚ್ಚಿಸಿಕೊಂಡಿದ್ದಾರೆ. ಸದ್ಯ ರಾಷ್ಟ್ರೀಯ ತಂಡದಲ್ಲಿರುವ ವೈಭವ್ ಸೂರ್ಯವಂಶಿ ಎ ತಂಡಕ್ಕಾಗಿ ಆಡಿದಾಗಿನಿಂದ ವೈಭವ್ ಉತ್ತಮ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ ಮತ್ತು ಉತ್ತಮ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇನ್ನು ಉತ್ತಮ ಆರಂಭವನ್ನು ಪಡೆದರೂ ಸಹ ಯುವ ಬ್ಯಾಟಿಂಗ್ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ ಇಂದು ಭಾರತ ಎ ಪರ ತಮ್ಮ ಚೊಚ್ಚಲ ಅರ್ಧಶತಕ ಮಿಸ್ ಮಾಡಿಕೊಂಡರು ಅಂತಾನೆ ಹೇಳ್ಬೋದು. ಇನ್ನು ಗುರುವಾರ ದುಬ್ಬಲದಲ್ಲಿ ನಡೆದಂತ ಅಫ್ಘಾನಿಸ್ತಾನ ಎ ವಿರುದ್ಧ ತಂಡದ ವಿರುದ್ಧ ನಡೆದ ಭಾರತ ಎ ತಂಡದ 2ನೇ ಲೀಗ್ ಪಂದ್ಯದಲ್ಲಿ ಸೂರ್ಯವಂಶಿ 44 ರನ್ ಗಳಿಸಿ ಔಟ್ ಆದರು. ಹೌದು ಸ್ನೇಹಿತರೆ, ಮೊದಲು ಬೌಂಡರಿಗಳ ಸುರಿಮಳೆಯೊಂದಿಗೆ ಮಿಂಚಿದ ವೈಭವ್ ಸೂರ್ಯವಂಶಿ ಅರ್ಧಶತಕ ಗಳಿಸಲು ಸಾಧ್ಯವಾಗಲಿಲ್ಲ. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಭಾರತದ ಪರ ಇನ್ನಿಂಗ್ಸ್ ಆರಂಭಿಸಲು ಬಂದಂತ ಪ್ರಭ್ಸಿಮ್ರನ್ ಸಿಂಗ್ ಮತ್ತು ವೈಭವ್ ಸೂರ್ಯವಂಶಿ ಆರಂಭದಿಂದಲೇ ಅಫ್ಘಾನ್ ಬೌಲರ್ ಗಳನ್ನು ದಂಡಿಸಿದರು. ಇನ್ನು ವೈಭವ್ ಸೂರ್ಯವಂಶಿ 22 ಬಾಲ್ಗಳಲ್ಲಿ 9 ಫೋರ್ಗಳ ಸಹಾಯದಿಂದ 44 ರನ್ ಗಳಿಸಿ ಅರ್ಧಶತಕಕ್ಕೆ 6 ರನ್ ಕಡಿಮೆ ಇರುವಾಗಲೇ ಔಟ್ ಆದರು. ಆದರೆ 15 ವರ್ಷದ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಶೈಲಿ ಎಲ್ಲರ ಗಮನ ಆದರೆ ಸೆಳೆಯಿತಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಆಡಿದ ರೀತಿ ಅವರು ಏಕದಿನ ಪಂದ್ಯವನ್ನು ಟಿ20 ಪಂದ್ಯವನ್ನಾಗಿ ಪರಿವರ್ತಿಸಿದ ತರ ಇತ್ತಂತಾನೆ ಹೇಳ್ಬೋದು. ಇನ್ನು ಅವರು ಸತತ 2 ಬೌಂಡರಿಗಳೊಂದಿಗೆ ತಂಡಕ್ಕೆ ಪ್ರಬಲ ಆರಂಭವನ್ನಾದರೆ ನೀಡಿದರು. ಇದಕ್ಕೂ ಮೊದಲು ವೈಭವ್ ಶ್ರೀಲಂಕಾ ಎ ವಿರುದ್ಧ ಕೇವಲ 14 ರನ್ ಗಳಿಗೆ ಔಟ್ ಆಗಿದ್ದರು. ಆದರೆ ಅಫ್ಘಾನಿಸ್ತಾನ ಎ ವಿರುದ್ಧ ಅವರು ತಾನು ಅತ್ಯುತ್ತಮ ಫಾರ್ಮ್ ನಲ್ಲಿ ಇದ್ದೇನೆ ಅನ್ನೋದಕ್ಕೆ ಮತ್ತೊಮ್ಮೆ ಪ್ರೂವ್ ಮಾಡಿ ತೋರಿಸಿದ್ರ ಅಂತಾನೆ ಹೇಳ್ಬೋದು. ಇನ್ನು ಕಳೆದ ವರ್ಷ ವೈಭವ್ ಸೂರ್ಯವಂಶಿ ಇಂಗ್ಲೆಂಡ್ ಅಂಡರ್-19 ವಿರುದ್ಧ ಕೇವಲ 52 ಬಾಲ್ಗಳಲ್ಲಿ ಶತಕ ಗಳಿಸುವ ಮೂಲಕ ಏಕದಿನ ಕ್ರಿಕೆಟ್ ನಲ್ಲಿ ಅತ್ಯಂತ ವೇಗದ ಶತಕ ದಾಖಲಿಸಿದೆ ಮತ್ತು ತಮ್ಮ ಹೆಸರಿಗೆ ಆದರೆ ಬರ್ಕೊಂಡಿದ್ರ ಅಂತಾನೆ ಹೇಳ್ಬೋದು ಆ ದಾಖಲೆಯನ್ನು. ಇನ್ನು ಆ ಸಮಯದಲ್ಲಿ ಈ ದಾಖಲೆಯ ಬಗ್ಗೆ ತನಗೆ ತಿಳಿದಿಲ್ಲ ಎಂದು ಅವರು ಹೇಳಿದ್ದರು. ಇನ್ನು ಮುಂದಿನ ಪಂದ್ಯದಲ್ಲಿ ನಾನು ಪೂರ್ಣ 50 ಓವರ್ಗಳನ್ನು ಆಡಿ 200 ರನ್ ಗಳಿಸಲು ಪ್ರಯತ್ನಿಸುತ್ತೇನೆ ಮತ್ತು ನಾನು ಹೆಚ್ಚು ರನ್ ಗಳಿಸಿದಷ್ಟು ತಂಡಕ್ಕೆ ಹೆಚ್ಚಿನ ಲಾಭವಾಗುತ್ತದೆ ಎಂದು ವೈಭವ್ ಆದರೆ ಹೇಳಿದ್ದಾರಂತಾನೆ ಹೇಳ್ಬೋದು. ಆದರೂ ಕೂಡ ವೈಭವ್ ಸೂರ್ಯವಂಶಿ ಅವರು ಇವತ್ತಿನ ಪಂದ್ಯದಲ್ಲಿ ಅದ್ಭುತವಾಗಿ ಆದ್ರೆ ಬ್ಯಾಟಿಂಗ್ ಆಡಿದ್ದಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, 22 ಬಾಲ್ಗಳಲ್ಲಿ 44 ರನ್ ಗಳಿಸಿ 200 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆಡಿ ಔಟ್ ಆದ್ರು ವೈಭವ್ ಸೂರ್ಯವಂಶಿ. ಇನ್ನು ಮುಂದಿನ ಪಂದ್ಯ ಶ್ರೀಲಂಕಾ ಎ ವಿರುದ್ಧ ಆದ್ರೆ ಇದೆ. ಇನ್ನು ಆ ಪಂದ್ಯದಲ್ಲಿ ಶತಕ ಬಾರಿಸಲಿದ್ದಾರೆ ವೈಭವ್ ಸೂರ್ಯವಂಶಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗಿಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹೀಗೆ ಮರಿದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.